ಮಾಜಿ ಶಾಸಕ ಬಿಜೆಪಿ ಸಂಬಂಗಿಯವರು ಚಿನ್ನದ ಗಣಿ ಪ್ರದೇಶದ ವಿವಿಧ ಪ್ರದೇಶಗಳಲ್ಲಿ ಇತ್ತೀಚೆಗೆ ಅಳವಡಿಸಲಾದ ಹೈಮಾಸ್ಟ್ ವಿದ್ಯುತ್ ದೀಪಗಳ ಕುರಿತು ಪ್ರಮುಖ ಆರೋಪ ಮಾಡಿದ್ದಾರೆ. ಅವರ ಆರೋಪದ ಪ್ರಕಾರ ಪ್ರತಿ ಹೈಮಾಸ್ಟ್ ವಿದ್ಯುತ್ ದೀಪಕ್ಕೆ ಸುಮಾರು 80,000 ರೂಪಾಯಿ ಮೌಲ್ಯದ ಮೋಟಾರ್ ಅಳವಡಿಸಬೇಕು. ಈ ಮೋಟಾರ್ ಸಹಾಯದಿಂದ ದೀಪಗಳನ್ನು ಮೇಲಕ್ಕೆತ್ತಬಹುದು ಮತ್ತು ಇಳಿಸಬಹುದು ಮತ್ತು ನಿರ್ವಹಣಾ ಕಾರ್ಯವನ್ನು ಸುಲಭವಾಗಿ ಕೈಗೊಳ್ಳಬಹುದು. ಆದಾಗ್ಯೂ ಇತ್ತೀಚೆಗೆ ಅಳವಡಿಸಲಾದ ಹೈಮಾಸ್ಟ್ ದೀಪಗಳಲ್ಲಿ ಈ ಮೋಟಾರ್ಗಳನ್ನು ಅಳವಡಿಸಲಾಗಿಲ್ಲ ಮತ್ತು ಅವುಗಳನ್ನು ಲೆಕ್ಕಪತ್ರಗಳಲ್ಲಿ ಅಳವಡಿಸಲಾಗಿದೆ ಎಂದು ತೋರಿಸಿರಬಹುದು ಎಂಬ ಅನುಮಾನಗಳನ್ನು ಅವರು ಎತ್ತಿದ್ದಾರೆ. ಒಂದೇ ಮೋಟಾರ್ಗೆ 80,000 ರೂಪಾಯಿ ಬೆಲೆಯಿರುವಾಗ ಮೋಟಾರ್ಗಳಿಲ್ಲದಿದ್ದರೆ ಹಣ ಎಲ್ಲಿಗೆ ಹೋಯಿತು? ಸಂಬಂಧಪಟ್ಟ ಅಧಿಕಾರಿಗಳು ಈ ವಿಷಯದಲ್ಲಿ ಸಾರ್ವಜನಿಕರಿಗೆ ಸ್ಪಷ್ಟ ವಿವರಣೆಯನ್ನು ನೀಡಬೇಕು. ಅಲ್ಲದೆ ಈ ವಿಷಯದಲ್ಲಿ ಸಂಪೂರ್ಣ ಮತ್ತು ಪಾರದರ್ಶಕ ತನಿಖೆ ನಡೆಸಬೇಕು ಎಂದು ಮಾಜಿ ಶಾಸಕ ಬಿಜೆಪಿ ಸಂಬಂಗಿ ಒತ್ತಿ ಹೇಳಿದ್ದಾರೆ. ಈ ಆರೋಪವು ಪ್ರಸ್ತುತ ಚಿನ್ನದ ಗಣಿ ಪ್ರದೇಶದಲ್ಲಿ ಪ್ರಮುಖ ಚರ್ಚೆಗೆ ಕಾರಣವಾಗಿದೆ. ಸಾರ್ವಜನಿಕರ ತೆರಿಗೆ ಹಣದಿಂದ ಜಾರಿಗೆ ಬರುವ ಅಭಿವೃದ್ಧಿ ಯೋಜನೆಗಳಲ್ಲಿ ಪಾರದರ್ಶಕತೆ ಮತ್ತು ಹೊಣೆಗಾರಿಕೆ ಇರಬೇಕು ಎಂದು ಸಾರ್ವಜನಿಕರು ನಿರೀಕ್ಷಿಸುತ್ತಾರೆ. ಈ ಪರಿಸ್ಥಿತಿಯಲ್ಲಿ ಸಂಬಂಧಿತ ಅಧಿಕಾರಿಗಳು ಆರೋಪವನ್ನು ವಿವರಿಸುತ್ತಾರೆ ಮತ್ತು ಮೋಟಾರ್ಗಳನ್ನು ನಿಜವಾಗಿಯೂ ಅಳವಡಿಸಲಾಗಿದೆಯೇ ಅಥವಾ ಇಲ್ಲವೇ ಎಂಬುದರ ಕುರಿತು ಅಧಿಕೃತ ಮಾಹಿತಿಯನ್ನು ಬಿಡುಗಡೆ ಮಾಡುತ್ತಾರೆ ಎಂದು ಸಾರ್ವಜನಿಕರು ನಿರೀಕ್ಷಿಸುತ್ತಿದ್ದಾರೆ. ಈ ವಿಷಯದ ಬಗ್ಗೆ ಸರಿಯಾದ ತನಿಖೆ ನಡೆಸಿ ಸತ್ಯ ಹೊರಬರಬೇಕು ಮತ್ತು ಯಾವುದೇ ಅಕ್ರಮಗಳು ನಡೆದಿದ್ದರೆ ಅದಕ್ಕೆ ಕಾರಣರಾದವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಅವರು ಒತ್ತಿ ಹೇಳಿದ್ದಾರೆ. ಮೋಟ್ರು ರೇಟು 80,000ದಿಂದ 1,00,000 ರೂಪಾಯಿ ಆಗುತ್ತೆ. ಎಲ್ಲ ಇಡೀ ನಮ್ಮ ತಾಲೂಕಲ್ಲೆಲ್ಲ ಕೂಡ ಇದೇ ರೀತಿ ಫಿಟ್ ಮಾಡಿಬಿಟ್ಟು ಬೇರೆ ಇದನ್ನು ಅಕಸ್ಮಾತ್ ಆ ಲೈಟ್ಗಳೇನಾದ್ರು ರಿಪೇರಿ ಆಗಿದ್ರೆ ಈ ಮೋಟ್ರ್ ಇದ್ರೇ ಅದನ್ನು ಇಳಿಸೋಕ್ಕಾಗೋದು. ಇಲ್ಲಿನ ಜನರಿಗೆ ಏನೂ ಗೊತ್ತಾಗಲ್ಲ. ನಮ್ಮ ತಾಲೂಕು ಜನ ಹೆಂಗೆ ಯಾಮಾರ್ತಾರೆ ಅಂತ ಹೇಳಿದ್ರೆ ಇಲ್ಲಿ ಏನು ಬರಬೇಕು ಏನು ಕುಂಡಿಸ್ತಾರೆ ಅಂತ ಏನೂ ಗೊತ್ತಿಲ್ಲ. ಇದನ್ನು ಮಾಡಿ ಎಷ್ಟು ದಿನ ಆಯ್ತು ನೋಡ್ರಿ, 2-3 ತಿಂಗಳಾಗಿದೆ. ಬಿಲ್ಲಾಗಿದೆ, ಲೂಟಿ ಮಾಡ್ಕೊಂಡು ಹೋದ ಅವನು ಯಾವನೋ ಗೊತ್ತಿಲ್ಲ. ನಗರಸಭೆ ಆಯುಕ್ತ ಇದೆಲ್ಲ ಕಣ್ಕಾಣಲ್ವಾ ಕಮಿಷನರ್ಗೆ? ಈ ಕ್ಷೇತ್ರದ MLA ಕಣ್ಕಾಣಲ್ವಾ? ಈ ಕಾಂಟ್ರಾಕ್ಟ್ರ್ ಯಾರಂತ ಗೊತ್ತಿಲ್ಲ, ಕರೆದು ಹೋಗಿಬೇಕಾ ಬೇಡ? ದುಡ್ಡು ಯಾರ್ದು? ಒಂದೊಂದು ಐಮಾಸ್ ಲೈಟ್ಗೆ 1,00,000 ರೂಪಾಯಿ ಮೋಟ್ರನ್ನ ಕದೀತಾನೆ ಅಂತ ಹೇಳಿದ್ರೆ ಇಡೀ ಕ್ಷೇತ್ರದಲ್ಲಿ ಎಷ್ಟು ಐಮಾಸ್ ಲೈಟ್ಗಳು ಹಾಕಿರೋದು? ಇದೆಲ್ಲ SCP TSP ಹಣ, ಅಂದರೆ ಬಹುತೇಕ SC STಗಳ ಹಣ. SC ST ಹಣನ ಹೆಂಗೆ ಲೂಟಿ ಮಾಡ್ತಾರೆ ಅಂತ ಹೇಳಿದ್ರೆ ನೋಡಿ, ಒಂದು ಸಣ್ಣ ಉದಾಹರಣೆ ಇದೆ. ಐಮಾಸ್ ಲೈಟ್ ಇದೇ ಥರ ನಮ್ಮ ಕ್ಷೇತ್ರದಲ್ಲಿ ಎಷ್ಟು ಕೋಟಿ ಹಣ ಲೂಟಿ ಮಾಡಿದ್ದಾರೆ ನಾವು ಕೇಳಿದ್ ನೋಡ್ರಿ. ನಾವು ಈ ಸಾಕ್ಷಿ ಸಮೇತ ಬಂದಿದ್ದೀವಿ, ಇದಕ್ಕೆ ನೀವು ಸಾಕ್ಷಿನೇ. ನಮ್ಮ ಕ್ಷೇತ್ರ ಜನ ನೋಡ್ಬೇಕು ಇದೆಲ್ಲ ಕಣ್ಣಲ್ಲಿ. ಎಲ್ಲ ಕಡೆನೂ ಬರ್ತೀವಿ. ನಮ್ಗೆ ಗೊತ್ತಿಲ್ಲ, ನಮ್ಮ ನಗರಸಭೆ ಸದಸ್ಯರು ನಮ್ಮ ಪಾಂಡ್ಯನ ಹೇಳಿದ್ರು, ಇದೇ ನನಗೆ ಗೊತ್ತ, ರಾತ್ರಿ ಬಂದು ಫಿಟ್ ಮಾಡಿಬಿಡ್ಬೋದು ಅಂತ. ಆ ಬೈಕ್ ಏನೋ 1-2 ಎಲ್ಲಾದರೂ ಫಿಟ್ ಮಾಡಿಬಿಡ್ದು ನನಗೆ ಗೊತ್ತಿಲ್ಲ. ಪ್ರತಿಯೊಂದು ಐಮಾಸ್ ಲೈಟೂ ನಾವು ಚೆಕ್ ಮಾಡ್ತೀವಿ, ನಿಮ್ಮ ಜೊತೆಲಿ ಕರ್ಕೊಂಡೋಗಿ ಕ್ಷೇತ್ರದ ಎಲ್ಲ ಕಡೆ ಸುತ್ತಾಕ್ತೀವಿ. ಇದು ನೋಡಲಿ, ಕಾಂಗ್ರೆಸ್ ಸರ್ಕಾರ, ನಮ್ಮ DK ಶಿವಕುಮಾರ್ ಸಾಹೇಬರು ಇವತ್ತು ಮುಖ್ಯಮಂತ್ರಿ ಆಗಿದ್ದಾರೆ. ಈ ಕ್ಷೇತ್ರದ ಶಾಸಕರು ನಿಮ್ಮವರೇ. ಹೆಂಗೆ ಲೂಟಿ ಮಾಡ್ತಾಯಿದ್ದಾರೆ ಸ್ವಲ್ಪ ಮುಖ್ಯಮಂತ್ರಿ ಕಡೆ ಗಮನ ಹರಿಸಲಿ. ಇದು ಮೀಸಲು ಕ್ಷೇತ್ರ, SC ST ಇರೋಂಥ ಕ್ಷೇತ್ರ. ಅವರ ಅನ್ನಕ್ಕೆ ಅವ್ರ ಬಾಯಿ ಅವ್ರ ಹೊಟ್ಟೆಗೆ ಯಾಕೆ ಹೊಡಿತಾರೆ? ಅವ್ರ ದುಡ್ಡು ತಗೊಂಡು ಇದೆಲ್ಲ ಕ್ರಮ ತಗೋಬೇಕೋ ಬೇಡ? ಅವ್ರ ವಿರುದ್ಧ ಕೇಸ್ ಆಗಬೇಕೋ ಬೇಡ? ಮುಂದೆ ನಿಮಗೆಲ್ಲ ಹೇಳ್ತೀವಿ ಬಂದು.